ಎಲ್ಲರಿಗೂ ನಮಸ್ಕಾರ. ಬನ್ನಿ, ಮಾರ್ಚ್ 10ರಿಂದ 13 ಈ 4 ದಿನಗಳು ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಗ್ರಹಗಳ ಪ್ರಭಾವದಿಂದ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಬನ್ನಿ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಅದನ್ನೇ ತಿಳ್ಕೊಳ್ಳೋಣ. ಹೌದು, ಈ 4 ದಿನಗಳು ತುಂಬಾನೇ ವಿಶೇಷವಾಗಿರುತ್ತೆ. ಯಾಕಂದ್ರೆ ಕೆಲವು ಅನಿರೀಕ್ಷಿತ ಅಂದ್ರೆ ಸರ್ಪ್ರೈಸಿಂಗ್ ಬದಲಾವಣೆಗಳು ಆಗೋ ಸಾಧ್ಯತೆ ಇದೆ. ಇದ್ದಕ್ಕಿದ್ದ ಹಾಗೆ ಒಳ್ಳೊಳ್ಳೆ ಅವಕಾಶಗಳು ಬರಬಹುದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಲಾಭ ಕೂಡ ಆಗಬಹುದು. ಆದರೆ ಇದರ ಜೊತೆಗೆ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರೋದು ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಮೊದಲಿಗೆ ಈ 4 ದಿನಗಳಲ್ಲಿ ಯಾವ್ಯಾವ ಗ್ರಹಗಳು ಹೇಗೆ ಪ್ರಭಾವ ಬೀರ್ತವೆ ಅಂತ ದಿನದಿಂದ ದಿನಕ್ಕೆ ನೋಡೋಣ. ಯಾಕಂದ್ರೆ ಪ್ರತಿಯೊಂದು ದಿನಕ್ಕೂ ಅದರದೇ ಆದ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅಲ್ವಾ? ನೋಡಿ, ಮಂಗಳನ ಪ್ರಭಾವದಿಂದ ಉತ್ಸಾಹ, ಎನರ್ಜಿ ತುಂಬಿರುತ್ತೆ. ಬುಧವಾರ ಚಂದ್ರನ ಸಂಚಾರದಿಂದ ಆಲೋಚನೆಗಳು ಸ್ವಲ್ಪ ಆಳವಾಗುತ್ತೆ. ಆಮೇಲೆ ಗುರುವಾರ ಬರೋ ಗುರುಗ್ರಹ ಒಂದು ಸ್ಪಷ್ಟತೆ, ಕ್ಲಾರಿಟಿಯನ್ನು ಕೊಡುತ್ತೆ. ಕೊನೆಗೆ ಶುಕ್ರನ ಪ್ರಭಾವದಿಂದ ಆನಂದ ಮತ್ತು ಶಾಂತಿ ಸಿಗುತ್ತೆ. ನೋಡಿ, ಈ ಗ್ರಹಗಳ ಕಾಂಬಿನೇಷನ್ ಇದೆಯಲ್ಲ, ಇದೇ ಮುಂದಿನ ದಿನಗಳ ಭವಿಷ್ಯವನ್ನ ಡಿಸೈಡ್ ಮಾಡೋದು. ಸರಿ, ಈಗ ವೃತ್ತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋಣ. ಅಂದ್ರೆ ಕೆರಿಯರ್ ಮತ್ತೆ ಫೈನಾನ್ಸ್. ಈ ಗ್ರಹಗಳ ಚಲನೆ ಈ 2 ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಏನಂದ್ರೆ ಈ ಸಮಯದಲ್ಲಿ ಪಡುವ ಶ್ರಮ ಖಂಡಿತ ವೇಸ್ಟ್ ಆಗೋದಿಲ್ಲ. ಹೌದು, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್, ಒಳ್ಳೆ ಮನ್ನಣೆ ಸಿಗೋ ಟೈಮ್. ವೃಶ್ಚಿಕ ರಾಶಿಯವರಲ್ಲಿ ಆ ಒಂದು ಪಟ್ಟು ಬಿಡದ ಗುಣ ಇರುತ್ತಲ್ವಾ, ಅದು ಈ ಸಮಯದಲ್ಲಿ ತುಂಬಾನೇ ಕೈ ಹಿಡಿಯುತ್ತೆ. ಕೆಲ್ಸದಲ್ಲಿರೋರಿಗೆ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದ್ರೆ ಅದನ್ನೇ ಒಂದು ಅವಕಾಶ ಅಂತ ತಿಳ್ಕೋಬೇಕು. ಯಾಕಂದ್ರೆ ಹೊಸ ಜವಾಬ್ದಾರಿಗಳು ಹೆಗ್ಲಿರ್ಬಹುದು. ಮೇಲಧಿಕಾರಿಗಳು ನಿಮ್ ಕೆಲ್ಸವನ್ನ ಖಂಡಿತ ಗಮನಿಸ್ತಾರೆ, ಗುರ್ತಿಸ್ತಾರೆ. ನಿಮ್ ಜೊತೆ ಕೆಲ್ಸ ಮಾಡೋರತ್ರ ಸ್ವಲ್ಪ ಸಹಕಾರದಿಂದ ಇರಿ. ಹಿಂದೆ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಈಗ ಮೆಚ್ಚುಗೆ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ಈ ಟೈಮಲ್ಲಿ ಹೊಸ ಕಾಂಟ್ಯಾಕ್ಟ್ಸ್ ಆಗುತ್ತೆ, ಹೊಸ ಅವಕಾಶಗಳು ಸಿಗುತ್ತೆ. ಒಂದು ಸಣ್ಣ ಪರಿಚಯ ಕೂಡ ನಾಳೆ ಒಂದು ದೊಡ್ಡ ಡೀಲ್ಗೆ ಕಾರಣ ಆಗ್ಬೋದು. ಆದರೆ ಒಂದು ವಿಷಯ, ಇನ್ವೆಸ್ಟ್ಮೆಂಟ್ ಮಾಡುವಾಗ ತುಂಬಾನೇ ಹುಷಾರಾಗಿರಿ, ಆತುರಕ್ಕೆ ಬೀಳ್ಬೇಡಿ. ಇದರ ಜೊತೆಗೆ ಎಲ್ಲೋ ನಿಂತೋಗಿದ್ದ ಹಳೆ ದುಡ್ಡು ವಾಪಸ್ ಬರೋ ಸಾಧ್ಯತೆ ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ 2 ಮಂತ್ರ: ಶ್ರದ್ಧೆ ಮತ್ತು ಎಚ್ಚರಿಕೆ. ಅಂದ್ರೆ ಮಾಡೋ ಕೆಲ್ಸವನ್ನ ಚೆನ್ನಾಗಿ ಪರಿಶೀಲಿಸಿ ಭವಿಷ್ಯಕ್ಕಾಗಿ ಸೇವಿಂಗ್ಸ್ ಮಾಡಿ. ಹಾಗೇನೆ ಆತುರದ ನಿರ್ಧಾರಗಳು ಬೇಡವೇ ಬೇಡ. ಬೇಗ ಲಾಭ ಬರಬೇಕು ಅಂತ ನಿರೀಕ್ಷೆ ಇಟ್ಕೋಬೇಡಿ. ಗಳಿಸೋದು ಎಷ್ಟು ಮುಖ್ಯವೋ ಉಳಿಸೋದು ಅದಕ್ಕಿಂತ ಮುಖ್ಯ ಅಲ್ವಾ? ಸರಿ, ಈಗ ಫ್ಯಾಮಿಲಿ ಮತ್ತು ಸೋಷಿಯಲ್ ಲೈಫ್ ಕಡೆ ಗಮನ ಕೊಡೋಣ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಹೇಗಿರ್ತಾರೆ? ಹೊರಗಡೆಯಿಂದ ನೋಡಕ್ಕೆ ಸ್ಟ್ರಾಂಗಾಗಿ ಕಂಡ್ರೂ ಒಳಗಡೆ ತುಂಬಾನೇ ಇಮೋಷನಲ್ ಆಗಿರ್ತಾರೆ. ಈ ದಿನಗಳಲ್ಲಿ ಆ ಸ್ವಭಾವ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕುಟುಂಬದಲ್ಲಿ ಸಣ್ಣಪುಟ್ಟ ಏನೋ ಒಪಿನಿಯನ್ ಡಿಫರೆನ್ಸ್ ಬರಬಹುದು. ಅಂಥ ಟೈಮಲ್ಲಿ ಶಾಂತವಾಗಿ ಕೂತು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದರಿಂದ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ತುಂಬಾ ದಿನಗಳ ನಂತರ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋ ಯೋಗ ಇದೆ. ಇದು ಮನಸ್ಸಿಗೆ ಖುಷಿ ಕೊಡುತ್ತೆ. ಒಟ್ಟಾರೆಯಾಗಿ ಮನೆಯಲ್ಲಿ ಒಂದು ಹ್ಯಾಪಿ ಅಟ್ಮಾಸ್ಫಿಯರ್ ಇರುತ್ತೆ. ಮುಂದೆಂದು ಆರೋಗ್ಯ ಅಂದ್ರೆ ಹೆಲ್ತ್ ಮತ್ತು ಮೆಂಟಲ್ ಸ್ಟೇಟ್. ವೃಶ್ಚಿಕ ರಾಶಿಯವರು ತುಂಬ ಡೀಪಾಗಿ ಥಿಂಕ್ ಮಾಡ್ತಾರಲ್ಲ, ಅದರಿಂದ ಕೆಲವೊಮ್ಮೆ ಸ್ಟ್ರೆಸ್ ಆಗ್ಬೋದು. ಸೊ ಇದ್ರ ಬಗ್ಗೆ ಗಮನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಈ ಟೈಮಲ್ಲಿ ನಮ್ಮ ದೇಹ ಮತ್ತೆ ಮನಸ್ಸನ್ನ ಹೇಗೆ ಬ್ಯಾಲೆನ್ಸ್ ಆಗಿಟ್ಕೊಳ್ಳೋದು? ಅದಕ್ಕೆ ಉತ್ತರ ಇಲ್ಲಿದೆ. ಕೆಲವು ಸಿಂಪಲ್ ಆದರೆ ತುಂಬಾನೇ ಎಫೆಕ್ಟಿವ್ ಸ್ಟೆಪ್ಸ್ ಇದೆ. ನೋಡಿ, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಟೈಮ್ಗೆ ಸರಿಯಾಗಿ ಊಟ, ಒಳ್ಳೆ ನಿದ್ದೆ. ಇದು ಬಾಡಿಗೆ ಬೇಸ್ಮೆಂಟ್ ಇದ್ದಾಗೆ. ಎರಡನೇದು, ಸ್ವಲ್ಪ ಧ್ಯಾನ, ಪ್ರಾರ್ಥನೆ ಅಂತ ಆಧ್ಯಾತ್ಮಿಕ ಚಿಂತನೆ. ಇದು ಮನಸ್ಸಿಗೆ ಪೀಸ್ ಕೊಡುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸೆಲ್ಫ್ ಬಿಲೀಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ಎಂತಹ ಚಾಲೆಂಜ್ ಬೇಕಾದ್ರೂ ಫೇಸ್ ಮಾಡ್ಬೋದು. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಈ 4 ದಿನಗಳಿಗೆ ಬೇಕಾದ ಕೆಲವು ಪ್ರಮುಖ ಸಲಹೆಗಳನ್ನ ನೋಡಿ, ಜೊತೆಗೆ ಒಂದು ಪವರ್ಫುಲ್ ಪರಿಹಾರವನ್ನು ಕೂಡ ತಿಳ್ಕೊಳ್ಳೋಣ. ಈ 4 ಪಾಯಿಂಟ್ಸ್ನ ನೆನಪಲ್ಲಿಟ್ಕೊಳ್ಳಿ. 1, ಆತುರದ ನಿರ್ಧಾರ ಬೇಡ. 2, ಮಾತಿನ ಮೇಲೆ ಹಿಡಿತಾ ಇರಲಿ. 3, ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕವಾಗಿರಿ, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಮತ್ತು 4ನೇದು, ಬರೋ ಚಾಲೆಂಜ್ಗಳನ್ನ ಒಂದು ಆಪರ್ಚುನಿಟಿ ಅಂತ ನೋಡಿ. ಈಗ ಈ ದಿನಗಳನ್ನ ಇನ್ನಷ್ಟು ಚೆನ್ನಾಗಿ ಎದುರಿಸಲು ಸಹಾಯ ಮಾಡೋ ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ಪರಿಹಾರವನ್ನ ನೋಡೋಣ. ಇದು ಮನಸ್ಸಿಗೆ ಧೈರ್ಯ ಮತ್ತು ಸ್ಥೈರ್ಯವನ್ನ ಕೊಡುತ್ತೆ. ಓಂ ಶ್ರೀ ಆಂಜನೇಯಾಯ ಮಹಾಬಲಾಯ ನಮಃ.
ನೋಡಿ, ಈ ಶಕ್ತಿಶಾಲಿ ಮಂತ್ರವನ್ನ ಜಪಿಸೋದು ವೃಶ್ಚಿಕ ರಾಶಿಯವರಿಗೆ ತುಂಬಾನೇ ಒಳ್ಳೆಯದು. ಆಂಜನೇಯನನ್ನ ನೆನೆಸ್ಕೊಂಡ್ರೆ ಭಯ ಕಡಿಮೆಯಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಜಾಸ್ತಿಯಾಗತ್ತೆ. ಈ ಮಂತ್ರ ಮುಂದೆ ಬರುವ ಯಾವುದೇ ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಒಂದು ಇಂಟರ್ನಲ್ ಸ್ಟ್ರೆಂತ್ ಕೊಡುತ್ತೆ. ನಿಮ್ಮಲ್ಲಿರೋ ಶಕ್ತಿಯನ್ನ ನಂಬಿ ಧೈರ್ಯವಾಗಿ ಮುನ್ನುಗ್ಗಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.